ಪಾಲಕ್ ರೈಸ್ ಇವತ್ತಿನ ರೆಸಿಪಿ ಪಾಲಕ್ ಪುಲಾವ್. ಪಾಲಕ್ ಬೇಯಿಸಿ ರುಬ್ಬಿ ಮಾಡಿದಂಥ ಈ ಪುಲಾವ್ ತುಂಬ ರುಚಿಯಾಗಿ ಬರ್ತದೆ ಫ್ರೆಂಡ್ಸ್. ನೀವೊಂದು ಸಲ ಟ್ರೈ ಮಾಡಿ ನೋಡಬೇಕು, ಆಗಲೇ ಗೊತ್ತಾಗ್ತದೆ ನಿಮಗೆ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. 2 ಲೋಟದಷ್ಟು ನಾನು ಸೋನಾ ಮಸೂರಿ ರೈಸ್ ತೆಗೆದುಕೊಂಡಿದ್ದೇನೆ. ಇದನ್ನೊಂದು 2-3 ಸಲ ಚೆನ್ನಾಗಿ ತೊಳೆದು ನಂತರ ಒಂದು ಅರ್ಧ ಗಂಟೆ ನೆನೆ ಹಾಕಿಟ್ಟಿದ್ದೇನೆ ನಾನು. ಸಾಧಾರಣ ಒಂದೂವರೆ ಲೋಟದಷ್ಟು ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಈ ಒಂದು ಬಂಚ್ ಅಂದರೆ ಒಂದು ಕಟ್ಟು ಪಾಲಕನ್ನು, ದೊಡ್ಡ ಕಟ್ಟು, ಇದನ್ನು ನೋಡಿ ಸ್ವಲ್ಪ ಅಂದರೆ ಅದು ಬಾಡಿದರೆ ಸಾಕು, ವಿಪರೀತ ಬೇಯಿಸುವುದು ಬೇಡ. ಬಾಡಿ ನೋಡಿ ಹೇಗಾಗಿದೆ, ಹಾಗಾದರೆ ಸಾಕು. ಇದನ್ನು ತಣ್ಣಗಾಗಲಿಕ್ಕಿಟ್ಟು ಈಗ ನೋಡಿ ತಣ್ಣಗಾದ ಮೇಲೆ 1-2 ಕಾಯಿಮೆಣಸು ಹಾಕಿ ನುಣ್ಣಗೆ ರುಬ್ಬಿದ್ದೇನೆ ನಾನು. ಒಂದು ಕುಕ್ಕರಿಗೆ 3 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ, 3 ಏಲಕ್ಕಿ, ಒಂದು ಸಣ್ಣ ತುಂಡು ಚಕ್ಕೆ ಮತ್ತು ನಕ್ಷತ್ರ ಹೂವು, 3 ಬಾಸ್ಮತಿ ಎಲೆ ಉಂಟು ನೋಡಿ ಅದು, 1 ಚಮಚ ಸಣ್ಣ ಜೀರಿಗೆ, ಒಂದು 3 ಟೇಬಲ್ ಸ್ಪೂನ್ನಷ್ಟು ಗೇರು ಬೀಜ ಹಾಕಿ ಇದನ್ನು ನಾವು ಮೀಡಿಯಮ್ ಉರಿಯಲ್ಲಿ ಹುರಿಯುವ. 1-2 ಸೆಕೆಂಡು ಸಾಕು, ಯಾಕಂದರೆ ಒಂದೊಂದೇ ವಸ್ತು ಹಾಕ್ಕೊಂಡು ಹೋಗುವಾಗ ಎಲ್ಲವೂ ಫ್ರೈ ಆಗ್ತದೆ. ತೆಳುವಾಗಿ ಉದ್ದಕ್ಕೆ ಹಚ್ಚಿದ 1 ಕಪ್ನಷ್ಟು ಈರುಳ್ಳಿ, ಅಂದರೆ ಒಂದು ದೊಡ್ಡ ಈರುಳ್ಳಿ ಅಥವಾ ಮೀಡಿಯಮ್ ಸೈಜ್ನ 2 ಈರುಳ್ಳಿ ಬೇಕಾಗ್ತದೆ. ಇದು ಸ್ವಲ್ಪ ಬಾಡುವಾಗಲೇ 1 ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕುವ. ಜಾಸ್ತಿ ಬಾಡೋದು ಬೇಡ, ಯಾಕಂದರೆ ಅದು ತಿನ್ನುವಾಗ ನಮಗೆ ಚೆನ್ನಾಗಿ ಸಿಗ್ತದೆ ನೋಡಿ, ಆಗ ಒಳ್ಳೆಯದಾಗ್ತದೆ. ಜಿಂಜರ್ ಗಾರ್ಲಿಕನ್ನು 1-2 ಸೆಕೆಂಡ್ ಹುರಿದಾದ ಮೇಲೆ ಎಲ್ಲ ತರಕಾರಿ ಹಾಕುವ. ಈಗ 1 ಕಪ್ಪಿನಷ್ಟು ಸಣ್ಣಗೆ ಕಟ್ ಮಾಡಿದ ಇದು ಬೀನ್ಸ್, ಮತ್ತು 1 ಕಪ್ ಕ್ಯಾರೆಟ್, 1 ಕಪ್ಪಿನಷ್ಟು ಕ್ಯಾಪ್ಸಿಕಮ್, ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿದ್ದೇನೆ ಕ್ಯಾಪ್ಸಿಕಮನ್ನು, ಮತ್ತು 1-2 ಕಪ್ಪಿನಷ್ಟು ಅಥವಾ 2 ಹಿಡಿ ಕಾಲಿಫ್ಲವರ್. ಇದನ್ನೆಲ್ಲ ಒಂದು 5 ನಿಮಿಷ ಈಗ ಮೀಡಿಯಮ್ ಉರಿಯಲ್ಲಿ ನಾವು ಹುರಿಯುವ ಚೆನ್ನಾಗಿ. ಇವಾಗ ಒಂದು ದೊಡ್ಡ ಟೊಮೆಟೊ ಅಥವಾ 2 ಮೀಡಿಯಮ್ ಸೈಜ್ನ ಟೊಮೆಟೊವನ್ನು ಉದ್ದುದ್ದಕ್ಕೆ ಕಟ್ ಮಾಡಿದ್ದೇನೆ ನಾನು, ಸಣ್ಣಗೆ ಕಟ್ ಮಾಡಲಿಲ್ಲ. ಇದನ್ನು ಹಾಕಿ 1-2 ನಿಮಿಷ ಹುರಿಯುವ ಮೀಡಿಯಮ್ ಉರಿಯಲ್ಲಿಯೇ. ಇದೆಲ್ಲ ಸ್ವಲ್ಪ ಬೇಯ್ತದೆ ನೋಡಿ, ಫ್ರೈ ಆದರೆ ಎಣ್ಣೆಯಲ್ಲಿ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿದ್ದೇನೆ, 1 ಹಿಡಿಯಷ್ಟು ಪುದೀನ ಸೊಪ್ಪು, ಫ್ರೆಶ್ ಪುದೀನ ಸೊಪ್ಪಿದು. ಇದನ್ನು ಅಷ್ಟೇ ಜಸ್ಟ್ ಒಂದು ಮಿಕ್ಸ್ ಮಾಡಿದರೆ ಸಾಕು ಒಂದು ಸಲ. ಇವಾಗ ನಾವು ರೆಡಿ ಮಾಡಿಟ್ಟ ಪಾಲಕ್ ಪ್ಯೂರಿ ಇದೆ ನೋಡಿ, ಗ್ರೈಂಡರಲ್ಲಿ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಟ್ಟಿದ್ದೇವಲ್ಲ, ಅದನ್ನೀಗ ನಾವು ಹಾಕುವ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ಲ, ಇದಕ್ಕೆ ಯಾವುದೇ ಬಣ್ಣ ಹಾಕುವ ಅಗತ್ಯವೇ ಇಲ್ಲ, ಅಷ್ಟು ಚೆನ್ನಾಗಿರ್ತದೆ ಮತ್ತು ತುಂಬ ರುಚಿ ಸಹ ಇದು. ಒಂದು ಸಲ ಎಲ್ಲ ಮಿಕ್ಸ್ ಮಾಡುವ. ನಂತರ ಈಗ ಇದಕ್ಕೆ ನಾವು ನೀರು ಹಾಕಿ ಕುದೀಲಿಕ್ಕೆ ಇಡಬೇಕಾಗ್ತದೆ. ನಾನು 2 ಗ್ಲಾಸ್ ಅಕ್ಕಿಗೆ 3.5 ಲೋಟದಷ್ಟು ನೀರು ಹಾಕ್ತಾ ಇದ್ದೇನೆ. ಸೇಮ್ ಲೋಟ ಉಪಯೋಗ ಮಾಡಿದ್ದೇನೆ. ಅರ್ಧ ಲೋಟದಷ್ಟು ಇದು ಪಾಲಕಿನ ಪ್ಯೂರಿ ಇತ್ತು ನೋಡಿ, ಅದಕ್ಕೋಸ್ಕರ 3.5 ಲೋಟ ನೀರು. 1 ಸಣ್ಣ ಚಮಚ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಕುದೀಲಿಕ್ಕೆ ಬಿಡುವ ನಾವೀಗ. ಒಂದು ಸಲ ಮಿಕ್ಸ್ ಮಾಡಿ ನೀರು ಚೆನ್ನಾಗಿ ಕುದೀಲಿ. ಈಗ ಒಂದು ಸಲ ಚೆನ್ನಾಗಿ ಕುದೀತಾ ಬರ್ತಾ ಇದೆ ನೋಡಿ. ಈಗ ನೆನೆಸಿಟ್ಟ ಅಕ್ಕಿಯನ್ನು ಹಾಕುವ ನಾವು. ನೆನೆಸಿಟ್ಟ ಅಕ್ಕಿಯನ್ನು ಹಾಕಿ 1-2 ವಿಜಿಲ್ ಕೂಗಿಸಿದರೆ ಸಾಕು. ಅಥವಾ ನಿಮಗೆ ಗೊತ್ತಿರ್ತದೆ ನೋಡಿ, ನಾವು ನಮ್ಮ ಕುಕ್ಕರಲ್ಲಿ ಎಷ್ಟು ಸೀಟಿ ಹೊಡಿಬೇಕಾಗ್ತದೆ ಅಂತ ನಮಗೆ ಅಂದಾಜಿರ್ತದೆ. ಹಾಗೆ ನಾನೊಂದು 2 ವಿಜಿಲ್ ಇದನ್ನು ಇಟ್ಟಿದ್ದೇನೆ. 1 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕಿ ಇದನ್ನು ಒಂದು ಸಲ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 2 ವಿಜಿಲ್ ಹೊಡಿಸಿ ಆಯಿತು ನೋಡಿ. ಈಗ ತಣ್ಣಗಾಗಿದೆ ಇದು. ಕುಕ್ಕರ್ನ ಮುಚ್ಚಳ ತೆಗೆದಿದ್ದೇನೆ ನೋಡಿ. ಈಗ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾದ ಅನ್ನ ರೆಡಿ ಆಯಿತು ನೋಡಿ. ಸಂಡಿಗೆ, ಉಪ್ಪಿನಕಾಯಿ ಮತ್ತು ಸ್ಯಾಲಡ್ ಜೊತೆ ತುಂಬ ರುಚಿಯಾಗಿರುವ ಈ ಅನ್ನವನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಿಮಗೇನಾದರೂ ಈ ಅಡಿಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.